ಓಕೆ ಗುರುಜಿ, ಇನ್ನು ಕಂಕಣ ಭಾಗ್ಯ ಕೂಡಿ ಬರದೇ ಇರೋದಕ್ಕೆ ಯಾವುದಾದ್ರೂ ದೋಷಗಳು ಕಾರಣವಾಗುತ್ತಾ, ಹೇಗೆ? ಮುಖ್ಯವಾಗಿ ಕಂಕಣ ಭಾಗ್ಯ ಕೂಡು ಬರದೇ ಇರೋದಕ್ಕೆ ಜ್ಯೋತಿಷ್ಯದಲ್ಲಿ ಚಂದ್ರ ಮಹಾತ್ಮನಿಂದ ಮತ್ತು ಕುಜ ಮತ್ತು ರಾಹು ಮತ್ತು ಕೇತು, ರಾಹು ಕೇತುಗೆ ಸಂಬಂಧಪಡುವಂತಹ ಏನು ದೋಷಗಳು ಅನ್ನುವಂಥದ್ದು ಇರ್ತಾಯಿತ್ತು ಅಂತಂದರೆ ಸರ್ಪದೋಷ ಬರ್ಬೋದು, ಕಾಳ ಸರ್ಪದೋಷ ಬರ್ಬೋದು, ಗ್ರಹ ದೋಷ ಬರ್ಬೋದು, ಶ್ರೀ ದೋಷ ಬರ್ಬೋದು, ಇಲ್ಲ ಅಂತಂದರೆ ದಾಟು ದೋಷ ಅನ್ನುವಂಥದ್ದು ಆಗೋದ್ರಿಂದನೂ ಕೂಡ ನಮಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಕೂಡ ಬರೋದಿಲ್ಲ. ಅಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾಡ್ಕೋಬೇಕು? ಕುಲದೇವರ ಆರಾಧನೆಯಿಂದನೂ ಕೂಡ ಪರಿಹಾರ ಮಾಡ್ಕೋಬಹುದು, ಇಷ್ಟ ದೇವರ ಆರಾಧನೆಯಿಂದನೂ ಕೂಡ ಪರಿಹಾರ ಮಾಡ್ಕೋಬೋದು, ರಾಹುಕೇತು ಶಾಂತಿಯಿಂದನೂ ಕೂಡ ಪರಿಹಾರ ಮಾಡ್ಕೋಬೋದು. ಕಾಳಸರ್ಪ ದೋಷ ಅನ್ನುವಂಥದ್ದು ಏನಾದರೂ ಇದ್ದರೆ ಆ ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮಾಡಿಕೊಂಡಾಗ ಸಮಸ್ಯೆಗಳು ಅನ್ನುವಂಥದ್ದು ಪರಿಹಾರ ಮಾಡ್ಕೋಬೋದು. ಮತ್ತು ತೀರ್ಥ ಸ್ಥಾನಗಳಿಗೆ ಹೋಗಿ ನದಿ ನೀರಿನ ಸ್ನಾನ ಅನ್ನುವಂಥದ್ದು ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಯಾವ ದಿನಗಳಲ್ಲಿ, ಯಾವ ತಿಂಗಳಲ್ಲಿ ಮತ್ತು ಯಾರಿಗೆ ಜನ್ಮ ಲಗ್ನ ದೋಷ ಅನ್ನುವಂಥದ್ದು ಇದ್ದು ಕಂಕಣ ಭಾಗ್ಯ ವಿಳಂಬ ಆಗ್ತಾ ಇರೋರಿಗೆ ಅಂಥವ್ರಿಗೆ ಪರ್ಟಿಕ್ಯುಲರ್ ಆಗಿ ಇಂತಹ ಮಾಸದಲ್ಲಿ, ಇಂತಹ ತಿಂಗಳಿನಲ್ಲಿ, ದಿನದಲ್ಲಿ ಪೂಜೆ ಮಾಡಬೇಕು ಅನ್ನೋಂಥದ್ದು ಇರುತ್ತದೆ. ಅಮಾವಾಸ್ಯೆನಲ್ಲಿ ಮಾಡಬೇಕಾ, ಪೌರ್ಣಮಿನಲ್ಲಿ ಮಾಡಬೇಕಾ, ಅಮಾವಾಸ್ಯೆ ಆದ ನಂತರ ಮಾಡಬೇಕಾ, ಪೌರ್ಣಮಿ ನಂತರ ಮಾಡಬೇಕಾ ಅನ್ನುವಂಥದ್ದು ಇರುತ್ತದೆ. ಈ ಥರ ಮಾಡಿದಾಗ ಆ ಸಮಸ್ಯೆ ಏನು ಕಂಕಣ ಭಾಗ್ಯಕ್ಕೆ ವಿಳಂಬ ಅನ್ನುವಂಥದ್ದು ಆಗ್ತಾ ಇದೆಯೋ ಅದರಲ್ಲಿ ಪರಿಹಾರ ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ಕೆಲವರು ಹಸ್ತರೇಖೆಯನ್ನ ಅಥವಾ ಮುಖ ನೋಡಿ ಕಂಕಣ ಭಾಗ್ಯ ಯಾವಾಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ? ಆದರೆ ಹೇಗೆ ಅನ್ನೋದಾದರೆ? ಹಸ್ತರೇಖೆಯಿಂದನೂ ಕೂಡ ಕಂಕಣ ಭಾಗ್ಯ ಹೇಗೆ ಅಂತಂದರೆ, ಈಗ ಮೊದಲೆಲ್ಲ ಪೂರ್ವಜರು ಡೇಟ್ ಆಫ್ ಬರ್ತ್ ಇರಲಿಲ್ಲ ಮತ್ತು ಯಾವುದೇ ರೀತಿಯ ಜಾತಕಗಳು ಬರೆದಿಡ್ತಾ ಇರಲಿಲ್ಲ. ಅವಾಗ ಏನಿತ್ತು ಅಂತಂದರೆ ಎಲ್ಲ ತಂಬಿಂದ ಎಂದು ಹೆಬ್ಬೆಟ್ಟಿನಿಂದ ಏನೇನು ಆಗ್ತಾ ಇತ್ತೋ ಹಾಗೂ ಹೋಗುಗಳನ್ನು ಕಂಡುಹಿಡ್ತಾ ಇದ್ರು. ಮತ್ತು ಇಡೀ ಹಸ್ತರೇಖೆಗೆ ಸಂಬಂಧಪಟ್ಟಂತಹ ಸತಿಪತಿ ರೇಖೆ ಇರ್ಬೋದು, ಧನರೇಖೆಯಿಂದ ಇರ್ಬೋದು, ಮತ್ತು ಮಕ್ಕಳ ಸಂತಾನ ಭಾಗ್ಯದ ಫಲದಿಂದ ಇರ್ಬೋದು, ಇದ್ರ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಅವನ ಜೀವನದ ಲೈಫ್ನಲ್ಲಿ ಏನೇನು ಟರ್ನಿಂಗ್ ಪಾಯಿಂಟ್ಗಳಿದ್ದಾವೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಂಡು ಅದರಲ್ಲಿ ಕಂಕಣ ಭಾಗ್ಯ ಬಲ ಯಾವಾಗ ಕೂಡು ಬರ್ತೈತೆ, ಯಾವ ವಯಸ್ಸಿಗೆ ಕೂಡು ಬರ್ತೈತೆ ಮತ್ತು ಎಷ್ಟು ಮಕ್ಕಳಾಗುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತಾ ಇದ್ರು, ಹೇಳ್ತಾ ಇದ್ರು. ಹೀಗಿರುವಾಗ ಹಸ್ತರೇಖೆಯಿಂದನೂ ಕೂಡ ಅಕ್ಷರಶಃ ಖಂಡಿತವಾಗ್ಲೂ ಕೂಡ ಕಂಕಣ ಭಾಗ್ಯ ಫಲ ಯಾವಾಗ ಕೂಡು ಬರುತ್ತೆ, ಯಾವಾಗ ಆಗುತ್ತೆ ಅನ್ನೋಂಥ ಕೂಡ ಹೇಳ್ಬೋದು. ಮತ್ತು ಮುಖಲಕ್ಷಣಕ್ಕೆ ಸಂಬಂಧಪಡುವಂತಹ ಅಂದರೆ ಅವರಲ್ಲಿರುವಂತಹ ಒಂದು ಚೈತನ್ಯ, ಒಂದು ಪವರ್ಫುಲ್ ಎನರ್ಜಿ, ಒಂದು ಕಳೆ ಅಂಶ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ನಾವು ಪಂಚಭೂತಗಳಿಗೆ ಕನೆಕ್ಟ್ ಮಾಡಿಕೊಂಡು ಏನು ದೃಷ್ಟಿಕೋನ, ಹೇಗೆ ಅವನ ಹಣೆಯಲ್ಲಿ ಕಾಣ್ತಾ ಇರುವಂತಹ ಹಣೆ ಬರಹ ಅನ್ನುವಂಥದ್ದು ಹೇಗೆ ಅವನು ದಿವ್ಯ ದೃಷ್ಟಿಯಿಂದ ನಾವು ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತೋ ಆ ಮುಖಲಕ್ಷಣದಿಂದ ಕಣ್ಣುಗಳಿಂದನೂ ಕೂಡ ದಿವ್ಯ ದೃಷ್ಟಿ ಅನ್ನುವಂಥದ್ರಿಂದ ಕಂಕಣ ಭಾಗ್ಯ ಹೇಗೆ ಕೂಡು ಬರುತ್ತೆ, ಯಾವಾಗ ಕೂಡು ಬರುತ್ತೆ, ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಪರಿಗಣನೆ ಮಾಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.